ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನೋಡ್ರಿ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಖಡಕ್ ಜೋಳದ ರೊಟ್ಟಿ, ಹಂಗನ ಬದ್ನೆಕಾಯಿ ಪಲ್ಯನ ಇವತ್ತು ನಿಮ್ಮ ಜೊತೆ ಖಡಕ್ ರೊಟ್ಟಿನ ಅಥವಾ ಈ ಬಿಸಿದಾಗಲಿ ಖಡಕ್ ಆಗಲಿ ಹೆಂಗೆ ಮಾಡೋದು ಅಂತಂದು ತೋರಿಸ್ತೀನಿ. ಬಿಗಿನರ್ಸ್ ಆಗಿದ್ರೆ ನನ್ನ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಬಿಗಿನರ್ಸ್ ಆಗಿರ್ಕಂತರೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ರೀ, ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ, ನಾ ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡ್ತಾ ಇದ್ರಲ್ಲ, ಗ್ಯಾಸನ್ನು ಆನ್ ಮಾಡಿಕೊಂಡು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು 1.5 ಗ್ಲಾಸ್ ಆಗುವಷ್ಟು, ಸಣ್ಣ ಗ್ಲಾಸಲ್ಲೇ 1.5 ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಇದನ್ನು ನೀರು ಕಾಯೋದಕ್ಕೆ ಇಡ್ಬೇಕು ರೀ. ಈ ಥರ ಕುದಿ ಬರ್ಬೇಕು ನೋಡಿರಿ ನೀರು. ಇಷ್ಟು ಕುದಿ ಬಂದರೆ ಸಾಕ್ರಿ. ಇಷ್ಟು ಕುದಿ ಬರೋವರೆಗೂ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ನೀರನ್ನು ಹೋದಾಡಿಸ್ಕೋಬೇಕಾಕೈತಿ. ಇಷ್ಟು ನಾವು ಹೋದಾಡಿಸ್ಕೊಂಡ್ವಿ ಅಂತಂದ್ರೆ ನೀರು ಇಷ್ಟು ಮೇಲ್ಗಡೆ ಗುಳ್ಳೆ ಥರ ಬರಾಕತ್ತೈತಲ್ರಿ, ಹಿಂಗೆ ಬಂತಂದ್ರೆ ಸಾಕು. ಇದಕ್ಕೆ ನೋಡ್ತಾ ಇದ್ರಲ್ಲ, ಕೈಲೇ ನಾನು ಹಿಟ್ಟು ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಹಿಟ್ಟು ಎಷ್ಟು ಹಿಡ್ದೈತಿ ನೋಡ್ಕೊಂಡು ಹಾಕ್ಕೋರಿ. ಇಷ್ಟು ನಾನು ಒಂದು ಕೈಲೇ ಒಂದು ಹಿಡಿಯಷ್ಟು ಹಾಕ್ಕೊಂಡೇನಿ ರೀ ನಾನೀಗ. ಹಾಕ್ಕೊಂಡು ಅದಕ್ಕೆ ನಾನು ಈಗ ಒಂದು ಚುಚ್ಕಲ್ಲೇ ಅಂದ್ರೆ ಒಂದು ಚಮಚ ಇರ್ತೈತಲ್ರಿ, ಆ ಚಮಚದ ಕೈ ಹಿಂದಿಲ್ಲೇ ನಾನು ಈ ರೀತಿಯಾಗಿ ಹಿಟ್ಟನ್ನು ತಿರುಗ್ಕೊಳಕತ್ತೀನಿ ನೋಡ್ರಿ. ಇದಕ್ಕೆ ನಮ್ಮ ಕಡೆ ಏನಂತೀವ್ರಿ ಅಂದ್ರೆ ಜಿಗಿಟ್ ಅಂತ ಹೇಳ್ತೀವ್ರಿ ನಾವು. ಈ ರೀತಿಯಾಗಿ ನಾವು ಬೆಂಗಳೂರು ಸೈಡ್ನವರು, ಆ ಕಡೆ ಎಲ್ಲ ಮಂಡ್ಯ ಸೈಡ್ನವರು ಮುದ್ದೆ ಮಾಡೋದಕ್ಕೆ ಹೆಂಗೆ ತಿರುಗ್ತಾರೆ ನೋಡ್ರಿ, ಹಂಗನ ಈ ಜೋಳದ ಹಿಟ್ಟನ್ನು ನಾವು ಹಾಕಿ ತಿರುಗಬೇಕಾಗತ್ತೆ. ಈ ರೀತಿ ತಿರುವಿದಾದ ನಂತರ ಇದನ್ನು ನಾನು ಒಂದು ಅಗಲವಾಗಿರುವಂಥ ಪರಾತಕ್ಕೆ ಹಾಕ್ಕೊಳಕತ್ತೀನಿ ನೋಡ್ರಿ. ಎಷ್ಟಿರ್ತೈತೆ ನೋಡ್ರಿ ಅದಷ್ಟು ನಾವು ಇದನ್ನು ಹಿಟ್ಟನ್ನು ತಗೊಳ್ರಿ, ಅಂದರೆ ಈ ಜಿಗಟನ್ನು ತಗೊಂಡ್ಬಿಡೋಣ್ರಿ. ಎಲ್ಲ ಕಡೆನೂ ಹತ್ಕೊಂಡಿರ್ತೈತೆ ನೋಡ್ರಿ. ಹಿಂಗೆ ಮಾಡ್ಕೊಂಡ್ವಿ ಅಂದ್ರೆ ಈಸಿಯಾಗಿ ಯಾರಿಗೆ ರೊಟ್ಟಿ ಬರಂಗಿಲ್ಲ ನೋಡ್ರಿ, ಅವರು ಕೂಡ ಈ ರೊಟ್ಟಿನ ಮಾಡ್ಬೋದು ನೋಡ್ರಿ. ಅಷ್ಟೊಂದು ಈಸಿಯಾಗಿ ನಾನು ತೋರಿಸ್ಕೊಡಕತ್ತೀನಿ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ. ಒಂದು ಕೈಲೇ 3 ಬಗಸಿ ಅಷ್ಟು, ಅಂದರೆ ನಾನು ಒಂದು ತೋರಿಸ್ತಾ ಇದ್ದೀನಲ್ವ, ಒಂದು ಹಿಡಿಯಷ್ಟು ನಾನು ಒಂದು ಕೈಲೇ ಅಂದರೆ ಒಂದು ಮುಷ್ಟಿಯಷ್ಟು ನಾನು ಆ ಥರ 3 ಮುಷ್ಟಿ ಆಗುವಷ್ಟು ನಾನು ಹಿಟ್ಟನ್ನು ಕೈಲೇ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ವ. ಈ ಜಿಗಟಿಗೆ ಇಷ್ಟು ಹಿಟ್ಟಾದರೆ ಸಾಕು ನೋಡ್ರಿ. ಯಾಕಂದ್ರೆ ಇದನ್ನು ಸ್ವಲ್ಪ ಗಟ್ಟಿಯಾಗ ನಾದ್ಕೋಬೇಕಾಕತ್ರಿ. ಜಿಗಟಿ ಎಷ್ಟು ಹಿಡಿತೈತೆ ನೋಡ್ರಿ ಹಿಟ್ಟು, ಒಣ ಹಿಟ್ಟು ಅಷ್ಟನ್ನು ಮಾತ್ರ ಹಾಕ್ಕೋಬೇಕ್ರಿ. ನಾವು ಜಾಸ್ತಿ ಹಾಕ್ಕೊಂಡ್ವಿ ಅಂತಂದ್ರೆ ಜಿಗಿಟ್ ಕಡಿಮೆ ಆಗಿಬಿಡ್ತೈತೆ ರೀ. ಒಣ ಹಿಟ್ಟು ಭಾಳ ಆಗಿ ರೊಟ್ಟಿ ಸೈಡೆಲ್ಲ ಹರಿದು ಬಿಡ್ತಾವ್ರಿ. ಹಂಗಂತೇಳಿ ಜಿಗಿಟ್ ಎಷ್ಟು ಹಿಡ್ತೈತೆ ನೋಡ್ರಿ ಅಷ್ಟು ಮಾತ್ರ ನೀರನ್ನು ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ರೀ. ಈಗ ಒಣ ಹಿಟ್ಟು ಜಿಗಿಟ್ ಹಿಟ್ಟು ಹಾಕ್ಕೊಂಡಿದ್ವಲ್ರಿ, ಅದ್ರ ಜೊತೆಗೆ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನು ಚೆಂದಂಗೆ ನಾವು ಹೊಂದ್ಕೋಬೇಕು. ಅಲ್ಲಿ ಮಟ್ಟನೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೋಡ್ತಾ ಇದ್ರಲ್ಲ, ಸ್ವಲ್ಪನೇ ನಾನು ನೀರನ್ನು ಹಾಕ್ಕೊಳಕತ್ತೀನಿ ರೀ. ತಣ್ಣೀರನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಬಿಸಿ ಮಾಡಿದ್ದ ನೀರಲ್ಲ, ತಣ್ಣೀರನ್ನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ನನ್ನ ನೀರು ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ. ಯಾವ ರೀತಿ ಕಲಿಸ್ಕೊತೀನಿ ನೋಡ್ರಿ, ಹಂಗನೇ ಕಲಿಸ್ಕೋಬೇಕ್ರಿ. ಒಮ್ಮೆಲೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪನ ನೀರನ್ನು ಹಾಕ್ಕೊತ ಇದನ್ನು ಕಲಿಸ್ಬೇಕಾಗತ್ತೆ ರೀ. ತುಂಬಾ ಬೇಗ ನೀರನ್ನು ಹಾಕ್ಕೊಂಡು ನಾವು ಕಲಿಸ್ಕೊಂಡ್ವಿ ಅಂತಂದ್ರೆ ಬರಂಗಿಲ್ಲ ರೀ ಹಿಟ್ಟು ರೊಟ್ಟಿ ಮಾಡೋಕ್ಕೆ. ಸ್ವಲ್ಪ ಹಾಕ್ಕೊಂಡು ನಾದ್ಕೊಂಡ್ವಿ ಅಂತಂದ್ರೆ ಎಷ್ಟು ಚಂದ ನಾದ್ಕೊಂತೇವೆ ನೋಡ್ರಿ, ಅಷ್ಟು ಚಂದ ರೊಟ್ಟಿ ಬರ್ತಾವೆ ನೋಡ್ರಿ. ನೋಡ್ತಾ ಇದ್ರಲ್ಲ, ಈಗ ಎಲ್ಲ ಹಿಟ್ಟು ಮಿಕ್ಸ್ ಆಗೈತಿ. ಇದಕ್ಕೆ ಒಂದು ಸ್ವಲ್ಪನ ಇನ್ನೂ ಒಂದು ಸ್ಪೂನಷ್ಟು ನೀರನ್ನು ಮತ್ತೆ ಹಾಕ್ಕೊಂಡು ನಾನು ಚೆನ್ನಾಗಿ ಇನ್ನು ಹಿಟ್ಟನ್ನು ಕಲಿಸ್ಕೊತೀನಿ ರೀ. ಎಷ್ಟು ಚಂದ ಹಿಟ್ಟು ನಾದ್ಕೋತೀವಿ ನೋಡ್ರಿ, ಅಷ್ಟು ಚೆನ್ನಾಗಿ ಖಡಕ್ಕಾಗಿ ರೊಟ್ಟಿ ಬರ್ತಾವ್ರಿ. ಖಡಕ್ಕಾಗಿ ರೊಟ್ಟಿ ಬರಬೇಕು ಅಂತಂದ್ರೆ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೋಬೇಕ್ರಿ. ಸ್ವಲ್ಪ ಮೆತ್ತಗೆ ಈ ಊಟಕ್ಕೆ ಕುಂತಾಗ ಮಾಡಿಕೊಡ್ಬೇಕು, ಹೊಟ್ಟೆ ಉಬ್ಬಿದ ರೊಟ್ಟಿ ಬರಬೇಕು ಅಂತಂದ್ರೆ ಹಿಟ್ಟನ್ನು ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊರಿ ನೋಡ್ರಿ. ಹಿಟ್ಟನ್ನು ನಾದ್ಕೊಂಡು ನಾನು ತೆಗೆದು ಇಟ್ಕೋತಾ ಇದ್ದೀನಿ. ಇದನ್ನು ನಾನು ಏನು ಮಾಡಾಕತ್ತೀನಿ ರೀ ಅಂತಂದ್ರೆ ಗ್ಯಾಸಿನ ಮೇಲೆ ಇಟ್ಕೊಂಡು ಇವಾಗ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಈಗ ಸ್ವಲ್ಪ ನೀರು ಹಚ್ಕೊಂಡೇನಿ ರೀ ರೊಟ್ಟಿ ಮಾಡೋ ಇದಕ್ಕೆ. ಕಲ್ಲಿನ ಮ್ಯಾಗ ಮಾಡ್ತೇವ್ರಿ ನಾವು ರೊಟ್ಟಿನ. ತೋರಿಸ್ತಾ ಇದ್ದೀನಲ್ಲ, ಸ್ವಲ್ಪ ನೀರು ಹಚ್ಕೊಂಡು ಹಿಟ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿದ್ಕೊತೀನಿ ರೀ. ನಮ್ಗೆ ಎಷ್ಟು ಬೇಕು ನೋಡ್ರಿ, ಒಂದು ರೊಟ್ಟಿಗೆ ಆಗುವಷ್ಟು ಹಿಟ್ಟನ್ನು ತೊಗೊಂಡಿನಿ ರೀ. ಒಂದು ಸಣ್ಣ ಉಂಡಿಯಷ್ಟು ಹಿಟ್ಟು ತೊಗೊಂಡಿನಿ ನೋಡ್ರಿ. ನಾನು ಒಂದು ಮೀಡಿಯಮ್ ಸೈಜ್ನಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಖಡಕ್ಕಾಗಿ ಮಾಡುವಂಥ ರೊಟ್ಟಿನ ಮಾಡಿ ತೋರ್ಸಾಕತ್ತೀನಿ ನಿಮಗೆ. ಈಗ ಒಣ ಹಿಟ್ಟನ್ನು ಹಾಕ್ಕೊಳ್ಳೋಣ್ರಿ. ಒಣ ಹಿಟ್ಟು ಎಷ್ಟು ಬೇಕಾದರೂ ಹಾಕ್ಕೋಬೋದು ನೋಡ್ರಿ. ಒಂದಷ್ಟು ತೊಗೊಂಡು ಹಾಕ್ಕೋಬೋದು. ಈ ರೀತಿಯಾಗಿ ತೊಗೊಂಡು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಈಸಿಯಾಗಿ ಲಟ್ಟಿಸ್ಕೋಬೋದು ನೋಡ್ರಿ. ಒಂದು ಚೂರು ಎಲ್ಲಿಯೂ ಕೂಡ ಹರಿಯೋದಿಲ್ಲ. ಅಷ್ಟು ಚೆನ್ನಾಗಿ ನಾವು ಈಸಿಯಾಗಿ ರೊಟ್ಟಿನ ಲಟ್ಟಿಸ್ಕೋಬೋದು. ತುಂಬಾ ನಾವು ಹೆಂಗೆ ಲಟ್ಟಿಸ್ತೇವೆ ನೋಡ್ರಿ, ಹಂಗೆ ರೊಟ್ಟಿ ಚೆನ್ನಾಗಿ ಬರ್ತಾವ್ರಿ. ನೋಡ್ತಾ ಇದ್ರಲ್ಲ, ರೌಂಡಾಗಿ ಎಷ್ಟು ಚಂದ ಬಂದೈತೆ ನೋಡ್ರಿ.
ಯಾವುದೇ ರೀತಿ ಒಂದು ಕಡೆನೂ ಎಡ್ಜಸ್ ಹರಿದಿಲ್ಲ, ಅಷ್ಟು ಚೆನ್ನಾಗಿ ಬಂದೈತಿ. ಈ ರೊಟ್ಟಿ ಹೆಂಗೆ ಹಾಕೋದು ಅಂತ ತೋರ್ಸಕತ್ತೀನಿ ನೋಡಿರಿ. ಮೇಲ್ಗಡೆ ಇರುವಂಥದ್ದನ್ನು ನಾವು ಹಂಚಿನೊಳಗೆ ಕೆಳಗೆ ಮಾಡಿ ಹಾಕ್ಬೇಕ್ರಿ. ನಾವು ಲಟ್ಸೋ ಮುಂದಾಗಿನ ಕೆಳಗಿರ್ತೈತೆ ನೋಡಿರಿ, ಹಿಟ್ಟು ಹತ್ತಿದ ರೊಟ್ಟಿ ಅದು ಮೇಲಾಗಬೇಕು. ಈ ರೀತಿ ನಾವು ಮೇಲೆ ಮಾಡಿಕೊಂಡು ಹಾಕ್ಕೋಬೇಕು ನೋಡಿರಿ. ನಾನು ಹಂಚು ಕಾಯೋದಕ್ಕೆ ಇಟ್ಕೊಂಡಿದ್ನಿ ರೀ ರೊಟ್ಟಿ ಮಾಡೋ ಮುಂದಾಗ. ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಂಚನ್ನು ಕಾಯಿಸ್ಕೊಂಡಿದ್ದೆ. ಇವಾಗ ರೊಟ್ಟಿ ಹಾಕಿದ ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ನೋಡಿರಿ. ಈಗ ನೀರು ಹಚ್ಕೊಂಡಿನಿ ರೀ. ಒಂದು ಕಾಟನ್ ಅರ್ಬಿ ತೊಗೊಂಡು ಅದನ್ನು ನೀರೊಳಗೆ ಎದ್ದು ಈ ರೀತಿ ಮೇಲ್ಗಡೆ ರೊಟ್ಟಿ ಮ್ಯಾಗ ನೀರನ್ನು ಹಚ್ಕೋಬೇಕ್ರಿ. ಈಗ ನೋಡ್ತಾ ಇದ್ರಲ್ಲ, ಎಲ್ಲ ಕಡೆ ದಂಡಿ ಬಿಡ್ತಾಯಿದೆ. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ನೋಡಿಕೊಂಡು ಈ ರೊಟ್ಟಿನ ಹಿಂಗೆ ಹೊಳಿಸಿ ಹಾಕ್ಕೋಬೇಕು ನೋಡಿರಿ. ಎಷ್ಟು ಚಂದ ಒಂದು ಕಡೆ ಎಷ್ಟು ಚಂದ ಬೇದೈತಿ. ಇನ್ನೊಂದು ಸೈಡ್ ಇದೇ ರೀತಿನ ನಾವು ಚೆಂದಂಗೆ ಬೇಯಿಸ್ಕೋಬೇಕಾಕೈತೆ ನೋಡಿರಿ ಇದನ್ನು ಹಿಟ್ಟನ್ನು, ರೊಟ್ಟಿನ. ಈಗ ನೋಡ್ತಾ ಇದ್ರಲ್ಲ, ಅಂಚಿ ಕೂಡ ಚೆಂದಂಗೆ ಬೇಯಬೇಕ್ರಿ ಅವು. ಅದನ್ನು ಮಾಡ್ಕೋತಾ ಮತ್ತೊಂದು ರೊಟ್ಟಿನ ನಾನು ಲಟ್ಟಿಸ್ಕೊಳಕತ್ತೀನಿ ನೋಡಿರಿ. ಇದೇ ರೀತಿನ ಎಲ್ಲಾದು ಮಾಡ್ಕೊಂಡ್ವಿ ಅಂತಂದ್ರೆ ಒಂದು 15 ನಿಮಿಷದೊಳಗೆ ಒಂದು 15-20 ರೊಟ್ಟಿ ಮಾಡ್ಕೋಬೋದು ನೋಡಿ. ನಾವು ಅಷ್ಟೊಂದು ಈಸಿಯಾಗಿ ನಾವು ಮಾಡ್ಕೋಬೋದು ರೊಟ್ಟಿನ. ಈಗ ನಾನು ಮತ್ತೊಂದು ರೊಟ್ಟಿನ ಮಾಡಿ ಅದನ್ನು ಹಂಚ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ರೀ ನಿಮಗೆ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿರಿ. ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ನನ್ನ ವಿಡಿಯೋ. ಯಾರಾದರೂ ಮೊದಲ ಬಾರಿಗೆ ನೀವು ರೊಟ್ಟಿ ಮಾಡೋರು ಇದ್ರಿ ಅಂತಂದ್ರೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ. ಈಸಿಯಾಗಿ ನೀವು ರೊಟ್ಟಿನ ಕಲ್ಕೋಬೋದು, ಮಾಡ್ಕೋಬೋದು ಕೂಡ. ನೋಡ್ತಾ ಇದ್ರಲ್ಲ, ಮತ್ತೆ ನಾನು ರೊಟ್ಟಿನ ಹಾಕಿದ್ದೀನಿ. ಇದಕ್ಕೆ ಮತ್ತೆ ಒಂದು ಸ್ವಲ್ಪನ ನೀರು ಹಚ್ಕೋತಾ ಇದ್ದೀನಿ. ನೀರು ಜಾಸ್ತಿ ತೊಗೋಬಾರ್ದ್ರಿ, ಸ್ವಲ್ಪ ಬಟ್ಟೆ ನೆನೆದಿರಬೇಕು ಅಷ್ಟು ಮಾತ್ರನ ನಾವು ಹಿಂಡ್ಕೊಂಡು ಈ ಬಟ್ಟೆನ ತೊಗೊಂಡು ರೊಟ್ಟಿ ಮೇಲ್ಗಡೆ ನೀರನ್ನು ಹಚ್ಕೊಂಡು ಈ ರೀತಿ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ಅಡ್ಜಸ್ಟ್ ಎಲ್ಲ ಬಿಡ್ತಿರ್ಬೇಕ್ರಿ. ಅಲ್ಲಿ ಮಟ್ಟ ನಾವು ಅದನ್ನು ರೊಟ್ಟಿನ ಹಂಚಿನ ಮ್ಯಾಗ ಬಿಡಬೇಕಾಗತ್ತೆ ರೀ. ಇವಾಗ ನಾನು ಮತ್ತೆ ಅದನ್ನು ಹೊಳಿಸಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಇನ್ನೂ ಒಂದು ಕಡೆ ಚೆಂದಂಗೆ ಬೇಯಿಸ್ಕೋಬೇಕಾಕೈತೆ ನಾವು. ಈ ರೀತಿ ಚೆಂದಂಗೆ ಬೇಯಿಸ್ಕೊಂಡು ಇದಕ್ಕಿಂತ ದೊಡ್ಡವು ಕೂಡ ರೊಟ್ಟಿ ಮಾಡ್ತಾರೆ, ಮಾಡ್ಕೋಬೋದು. ಎಷ್ಟು ನಮಗೆ ದೊಡ್ಡ ಸೈಜ್ ಬೇಕು ನೋಡಿರಿ ಅಷ್ಟನ್ನು ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ವಿ ಅಂದ್ರೆ ದೊಡ್ಡವಾಕ್ಕವ್ರಿ. ಹಿಟ್ಟು ನಾವು ಕಡಿಮೆ ತೊಗೊಂಡ್ವಿ ಅಂದ್ರೆ ಒಂದು ಸ್ವಲ್ಪ ಸಣ್ಣವಾಕ್ಕವು ರೊಟ್ಟಿ. ನಿಮ್ಗೆ ಎಷ್ಟು ದೊಡ್ಡ ಬೇಕು ನೋಡಿರಿ ಅಷ್ಟು ದೊಡ್ಡವು ನೀವು ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ ಎಷ್ಟು ಈಸಿಯಾಗಿ ರೊಟ್ಟಿನ ಮಾಡ್ಕೋಬೋದು ಅಂಥೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿರಿ. ನೀವು ಕಡಕ್ಕಾಗಿ ಮಾಡ್ಕೋಬೇಕಾಗಿತ್ತಂದ್ರೆ ಹಿಂಗೆ ಹೊಳಿಸಿ ಹಾಕಿ ಒಂದು 2 ನಿಮಿಷ ಬಿಟ್ರಿ ಅಂತಂದ್ರೆ ಅವಾಗ ಕಡಕ್ ಹಾಕೋರಿ ರೊಟ್ಟಿ. ನೋಡ್ತಾ ಇದ್ರಲ್ಲ, ರೊಟ್ಟಿ ಎಲ್ಲದು ಮಾಡಿ ತೋರ್ಸಕತ್ತೀನಿ ಎಷ್ಟೊಂದು ರೊಟ್ಟಿ ಆಗ್ಯಾವ ಅಂಥೇಳಿ. ಒಂದು 15-20 ನಿಮಿಷದೊಳಗೆ ಒಂದು 20 ರೊಟ್ಟಿ ಮಾಡ್ಕೋಬೋದು ರೀ ನಾವು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಕೊಡಿರಿ. ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್